ಕ್ರೀಡಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಬಸ್ಸು ವೆಲ್ಕಮ್ ಬ್ಯಾಕ್. ಯಾವ್ದು ಹೋಗ್ಬಿಡೋಣ ಮೊದಲನೇ ಅಪ್ಡೇಟ್ಗೆ ಸೂಪರ್ ಫ್ರೆಶ್ ಅಪ್ಡೇಟ್ ಬರ್ತಾ ಇದೆ. ICC T20 ವರ್ಲ್ಡ್ ಕಪ್ ರಿಲೇಟೆಡ್ ಆಲ್ಮೋಸ್ಟ್ ಎಲ್ಲ ಅಪ್ಡೇಟು ಕೂಡ. ಮೊದಲನೇ ಅಪ್ಡೇಟು ಅಹಮದ್ ಶೆಹಜಾದ್ ಯಾರು ಅಂತ ಗೊತ್ತಲ್ಲಪ್ಪ ನಿಮಗೆ. ನಾವು ವಿರಾಟ್ ಕೊಹ್ಲಿ ಮತ್ತು ಇವರು ಆಡ್ತಾ ಇರಬೇಕಾದ್ರೆ ಯಾರು ವಿರಾಟ್ ಕೊಹ್ಲಿ ಯಾರು ಶೆಹಜಾದ್ ಅಂತ ಗೊತ್ತೇ ಆಗ್ತಿರಲಿಲ್ಲ. ಏನಿದು ವಿರಾಟ್ ಕೊಹ್ಲಿ ಪಾಕಿಸ್ತಾನ ಜರ್ಸಿ ಆಡ್ಕೊಂಡು ಆಡ್ತಾವ್ರಲ್ಲ ಅಂತ ಅನ್ನಿಸ್ಬಿಡೋದು ಒಂದೊಂದು ಟೈಮಲ್ಲಿ. ಇವ್ರು ಆಡ್ತಾ ಇರೋಂಥ ಟೈಮಲ್ಲಿ, ಅಂದರೆ ಇವ್ರು ಪೀಕಲ್ಲಿದ್ದಂಥ ಟೈಮಲ್ಲಿ, ವಿರಾಟ್ ಕೊಹ್ಲಿ ಕೂಡ ಪೀಕಲ್ಲಿದ್ದಂಥ ಟೈಮಲ್ಲಿ. ಸೊ ಹಂಗೇನೆ ಕಾಣಿಸ್ತಿರೋ ಒಂಥರ ಅವ್ರ ಥರ ಆ್ಯಕ್ಷನ್ನು, ಅವ್ರ ಥರ ಬ್ಯಾಟಿಂಗ್ ಸ್ಟ್ಯಾಂಡ್ಸು ಜೊತೆ ಒಂಥರ ನೋಡೋಕ್ಕೂ ಕೂಡ ಅವ್ರ ಹೆಲ್ಮೆಟ್ ಒಳಗಡೆ ಅದೇ ಥರನೇ ಕಾಣಿಸೋರು. ಸೊ ಅವ್ರು ಕೊಟ್ಟಿರೋಂಥ ಉತ್ತರ ಇದು. ವಿರಾಟ್ ಕೊಹ್ಲಿನ ಯಾರು ಕೂಡ ಆ ಒಂದು ಪೊಸಿಷನ್ ಇದೆ ವಿರಾಟ್ ಕೊಹ್ಲಿ ಸ್ಲಾಟು ಯಾರು ಕೂಡ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಇದು ನಾವು ಮುಂಚೆ ಹೇಳಿತ್ತು ಅಂತಂದರೆ ಏನು ವಿರಾಟ್ ಕೊಹ್ಲಿ ಏನೋ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಬರ್ತಾರಪ್ಪ ಮುಂದೆ ಬರ್ತಾರೆ ಕ್ರಿಕೆಟರ್ಸ್ಗಳು, ಏನು ಯಾರು ಇರೋದೇ ಇಲ್ವಾ ವಿರಾಟ್ ಕೊಹ್ಲಿ ಥರ ಅಲ್ವಾ, ಅಥವಾ ಇವ್ರಿಗಿನ ಬೆಟರ್ ಆಗಿರೋರೇ ಬರ್ಬೋದಲ್ವಾ ಅನ್ನೋ ಥರ ಎಲ್ಲ ಹೇಳ್ತಾ ಇದ್ರು. ಬಟ್ ಇವಾಗ ಗೊತ್ತಾಗ್ತದೆ ವಿರಾಟ್ ಕೊಹ್ಲಿ ಪೊಸಿಷನ್ನ ಯಾರು ಕೂಡ ಅವ್ನು ಫುಲ್ಫಿಲ್ ಮಾಡೋದಕ್ಕಾಗೋದಿಲ್ಲ ಅಂತ. ಇಲ್ಲಾದರೂ ಹೊಸ ವಿರಾಟ್ ಕೊಹ್ಲಿ ಬಂದರು ಅಂತ ನೀವು ಕಾಯಿನ್ ಮಾಡ್ತಾ ಇದ್ದಂಗೆ ನೋಡಿದ್ರೆ ಆ ಪತನ ಆಗ್ತಾ ಇದೆ. ರನ್ ಚೇಸ್ ಅಂತ ಬಂದಾಗ ಮಾಸ್ಟರು ಅವ್ರ ಇಗಲ್ ಮೇಲೆ ಶೋಲ್ಡರ್ಸ್ ಮೇಲೆ ಆ ಒಂದು ಪ್ರೆಷರ್ನ ಹಾಕೊಂಡು ಹೋಗೋದಿದೆಯಲ್ಲ, ಒಂಥರ ಆ ಒಂದು ಟಾರ್ಗೆಟ್ನ ರೀಚ್ ಮಾಡೋರ್ಗು ಕೂಡ ಅವ್ರು ನಾಟ್ ಔಟ್ ಆಗಿ ಎಷ್ಟು ಮ್ಯಾಚ್ ಉಳ್ಕೊಂಡಿದ್ದಾರೆ ICC ಟೂರ್ನಮೆಂಟ್ಸ್ ಅಂತಲೇ ತೊಗೊಳ್ಳಿ. ಆ ಥರ ಯಾರು ಕೂಡ ನಂಬರ್ 3 ಸ್ಲಾಟ್ನ ಪಕ್ಕ ಫುಲ್ಫಿಲ್ ಮಾಡೋದಕ್ಕೆ ಬರೋದು ಇಲ್ಲ, ಹಿಂದೆ ಬಂದೂ ಇಲ್ಲ, ಇನ್ನು ಮುಂದೆ ಬರೋದು ಇಲ್ಲ. ವಿರಾಟ್ ಕೊಹ್ಲಿ ಒಬ್ಬರೇ ಅಂತ ಬಿಲ್ಡಪ್ ಕೊಟ್ಟಿದ್ರು ವಿರಾಟ್ ಕೊಹ್ಲಿಗೆ. ಸೊ ಆಬ್ವಿಯಸ್ಲಿ ಡಿಸರ್ವ್ ಕೂಡ ಮಾಡ್ತಾರೆ, ಯಾಕಂದರೆ ನಮಗೆ ಎವಿಡೆನ್ಸ್ ಸಿಗ್ತಾ ಇದೆ ವಿರಾಟ್ ಕೊಹ್ಲಿ ಥರ ಇಲ್ಲಿ ಯಾರೋ ನಂಬರ್ 3 ಪೊಸಿಷನಲ್ಲಿ ಪ್ರೂವ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಆಫ್ಟರ್ ವಿರಾಟ್ ಕೊಹ್ಲಿ. ಅಪ್ಡೇಟ್ ನಂಬರ್ 2, ಫಾಫ್ ಡು ಪ್ಲೆಸಿಸ್ ಅವರು ಬ್ಯಾಕ್ ಮಾಡ್ತಾವ್ರೆ ಇಲ್ಲಿ. ಅಭಿಷೇಕ್ ಶರ್ಮನ ಒಂದು 4 ಮ್ಯಾಚ್ ಫೇಲ್ ಆಗಿರ್ಬೋದಪ್ಪ, ಹಾಗಂತ ಬಿಟ್ಬಿಡ್ತೀರಾ ಅವ್ರನ್ನ, ಟೀಮಿಂದ ಈಚೆ ಕಡೆ ಕಳಿಸ್ಬಿಡ್ತೀರಾ, ಅವ್ರಿಂದ ಮಾಡಿದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ. ಹೆಂಗೆ ಆಡಿದ್ದಾರೆ ಅವರು, ಹೌದು ಹೆಂಗೆಂಗೋ ಆಡಿದ್ದಾರೆ, ಸಖತ್ತಾಗಿ ಆಡಿದ್ದಾರೆ. ಬಟ್ ಇಲ್ಲಿ ಸಖತ್ತಾಗಿ ಆಡಬಾರ್ದು ಅಂತ ಇಲ್ವಲ್ಲ, ಹೌದು ಇಲ್ಲೂ ಸಖತ್ತಾಗಿ ಆಡಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋದು. ಅವ್ರಿಗೆ ಆಪರ್ಚುನಿಟಿ ಅದು ಸಿಗಬೇಕು ಈ ಟೂರ್ನಮೆಂಟಲ್ಲಿ. ಇನ್ನು ಉಳಿದಿರೋಂಥ ಮ್ಯಾಚಲ್ಲಿ ಖಂಡಿತ ಅವ್ರಿಗೆ ಆಪರ್ಚುನಿಟಿ ಸಿಗಬೇಕು ಆ್ಯಂಡ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವ್ರು ಅದನ್ನು ಯೂಟಿಲೈಸ್ ಮಾಡ್ಕೊತಾರೆ ಅಂತಲೂ ಕೂಡ ಅನ್ಕೊತಾ ಇದ್ದೀನಿ ಅಂತ ಫಾಫ್ ಡು ಪ್ಲೆಸಿಸ್ ಅವರು ಇವ್ರನ್ನ ಬ್ಯಾಕ್ ಮಾಡ್ತಾ ಇದ್ದಾರೆ. ಬಟ್ ಅವಕಾಶ ಕೊಟ್ಟು ಸಾಕಾಗಿ ಹೋಗ್ಬಿಟ್ಟಿದೆ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ. ಇನ್ನೊಂದು ಅವಕಾಶ ಸಿಗ್ಬೋದು, ಈ ಒಂದು ಅವಕಾಶದಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂದರೆ ಇವತ್ತು ಜಿಂಬಾಬ್ವೆ ಅಗೇನ್ಸ್ಟ್ ಇವ್ರು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂತಂದರೆ ಇವರು ನೆಕ್ಸ್ಟ್ ಮ್ಯಾಚ್ ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಯೂಸ್ ಮಾಡ್ಕೊತಾರೆ ಅಂತ ಯಾರು ತಾನೇ ಹೋಪ್ ಇಟ್ಕೊತಾರೆ ಇವರು. ಆ ಒಂದು ಮ್ಯಾಚ್ ಆಡೋರು ಅಷ್ಟೇ ಬಿಟ್ಟರು ಅಷ್ಟೇ ಇಲ್ಲಿ ಯೂಸ್ ಮಾಡ್ಕೊಂಡಿಲ್ಲ ಅಂತಂದರೆ ನೋಡೋಣ ಅದೇನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಹೋಪ್ಸ್ ಇದೆ ಅಭಿಷೇಕ್ ಶರ್ಮಾ ಮೇಲೆ ಇದೇನಾದ್ರು ಕೊಡ್ತಾರೆ ಅಂತ. ಅಪ್ಡೇಟ್ ನಂಬರ್ 3, ಶಾಹಿದ್ ಅಫ್ರಿದಿ ಅವರು ಹೇಳಿದ್ದಾರೆ. ಶಾ ಅಫ್ರಿದಿ ಅವರ ಬಗ್ಗೆ ಲಾಸ್ಟ್ ಮ್ಯಾಚ್ 4 ವಿಕೆಟ್ ಏನೋ ಎತ್ತಿದ್ರು, ಸೈಕಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಆದರೂ ಕೂಡ ನಾನು ಅವ್ರನ್ನ ಡ್ರಾಪ್ ಮಾಡ್ತಾ ಇದ್ದೆ. ನಾನಾದರೂ ಆಗಿದ್ರೆ ಲಾಸ್ಟ್ ಮ್ಯಾಚಲ್ಲಿ ಅವ್ರನ್ನ ಡ್ರಾಪ್ ಮಾಡ್ತಾ ಇದ್ದೆ. ಏನಕ್ಕೆ ಅಂದರೆ ಒಬ್ಬ ಪ್ಲೇಯರ್ನ ಎಕ್ಸ್ಟ್ರೀಮ್ ಎಬಿಲಿಟಿ ಯಾವಾಗ ಈಚೆ ಕಡೆ ಬರುತ್ತೆ ಅಂತಂದರೆ ಮತ್ತೊಬ್ಬರು ಬೆರಳು ಮಾಡಿ ತೋರಿಸಿದಾಗ ನೀನೇನು ಆಡ್ತಾ ಇಲ್ಲ ಗುರು, ನೀನು ಡಬ್ಬಾ ಥರ ಆಡ್ತಾ ಇದೆಯಾ ಅಂತ ಅವ್ರನ್ನ ಬೆಂಚಲ್ಲಿ ಕೂರಿಸ್ತೀವಲ್ಲ, ಆವಾಗ ಪ್ಲೇಯರ್ಗೆ ಅರ್ಥ ಆಗುತ್ತೆ ನಾನು ಏನೂ ಆಡ್ತಾ ಇಲ್ಲ ಅಂತ. ಅಲ್ಲಿವರೆಗೂ ಕೂಡ ಅರ್ಥ ಆಗಿರುತ್ತೆ, ಬಟ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಅದನ್ನು ತೊಗೊಂಡಿರೋದಿಲ್ಲ ಅವರು. ನಾವು ಯಾವಾಗ ಒಬ್ಬರನ್ನ ಟೀಮಿಂದ ಡ್ರಾಪ್ ಮಾಡ್ತೀವಿ ಅವ್ರಿಗೆ ಅವಾಗ ರಿಯಲೈಸ್ ಆಗುತ್ತೆ ನಾನು ಏನಾದರೂ ಮಾಡಬೇಕು ಗುರು, ಇಲ್ಲಿ ನಾನು ಸರ್ವೈವ್ ಆಗೋಕ್ಕಾಗೋದಿಲ್ಲ, ಏನಾದರೂ ಎಕ್ಸ್ಟ್ರಾರ್ಡಿನರಿಯಾಗಿ ಟ್ರೈ ಮಾಡಲೇಬೇಕು ಅಂತ. ಆವಾಗ ಒಬ್ಬ ಪ್ಲೇಯರಿಂದ ಎಕ್ಸ್ಟ್ರಾರ್ಡಿನರಿ ಎಲಿಮೆಂಟ್ ಅಂತ ಅವ್ರಿಗೆ ಏನಿರುತ್ತೋ ಅದು ವಾಪಸ್ ಈಚೆ ಕಡೆ ಬರುತ್ತೆ, ಇದ್ದಿದ್ದೇನೆ ಈ ಹಿಂದೆ ಇರೋದೇನೆ ವಾಪಸ್ ಬರುತ್ತೆ. ಸೊ ಹಂಗೆ ಪ್ಲೇಯರ್ಗಳನ್ನ ನೀವು ಟ್ರ್ಯಾಕಿಂಗ್ ತೊಗೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ. ಸೊ ಇದು ಇವರ ಒಂದು ಆಯಾಮ, ಇದು ಇವರ ಒಂದು ವಿವೇಚನೆ. ಆಬ್ವಿಯಸ್ಲಿ ಅದು ಅವ್ರಿಗೆ ವರ್ಕ್ ಆಗುತ್ತೆ ಅಂತ ಅನಿಸಿದೆ. ಕೆಲವರು ಹೇಳ್ತಾರೆ ಇಲ್ಲಾಗರು ಕನ್ಸಿಸ್ಟೆಂಟಾಗಿ ಆಪರ್ಚುನಿಟಿ ಕೊಡ್ತು ಅಂತಂದರೆ ಅವಾಗ ಮಾತ್ರ ಒಬ್ಬ ಪ್ಲೇಯರು ಸೈಕ್ ಆಗೋದಕ್ಕೆ ಸಾಧ್ಯ, ಚೆನ್ನಾಗಿ ಆಡೋದಕ್ಕೆ ಸಾಧ್ಯ ಅಂತ. ಡ್ರಾಪ್ ಮಾಡಿಬಿಡ್ತು ಅಂದರೆ ಕಾನ್ಫಿಡೆನ್ಸ್ ಕುಗ್ಗೋಗೋದಿಲ್ವಾ ಪ್ಲೇಯರ್ಗೆ, ಆ ಥರನೂ ಕೂಡ ಅಂದ್ಕೊಳ್ಳೋರು ಇರ್ತಾರೆ. ಸೊ ಅವ್ರವ್ರ ವಿವೇಚನೆ ಅಷ್ಟೇ. ಅಪ್ಡೇಟ್ ನಂಬರ್ 4 ಅಂತ ಬಂದಾಗ ರವೀಂದ್ರ ಜಡೇಜಾ ಅವರು ಒಂದು ಟ್ವೀಟ್ ಮಾಡಿಬಿಟ್ಟು ತಿಳಿಸಿದ್ದಾರೆ ಹೊಸ ಕಲರ್ಸಲ್ಲಿ ಆಡೋಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂತ. ಅಂದರೆ ಪ್ಯಾಡ್ಸು ಗೀಟ್ಸು ಜರ್ಸಿ ಎಲ್ಲ ಬಂದೈತಮ್ಮ, ಕಟ್ಕೊತಾ ಇದ್ದೀನಿ, ಆಡೋಕ್ಕೆ ಸಿದ್ಧನಾಗ್ತಾ ಇದ್ದೀನಿ ರಾಜಸ್ಥಾನ್ ರಾಯಲ್ಸ್ಗೆ ಅಂತ ಪ್ರಾಕ್ಟೀಸ್ ಸೆಷನಲ್ಲಿ ಇನ್ವಾಲ್ವ್ ಆಗಿರೋ ಥರ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಪ್ಯಾಡ್ಸ್ಗಳಾಗಿರ್ಬೋದು ಬ್ಯಾಟ್ಗಳಾಗಿರ್ಬೋದು ಇದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಒಟ್ಟಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಅರ್ಲಿ ಆಗಿನ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಇವ್ರು ಇವಾಗ ಜಾಯ್ನ್ ಆಗಿದ್ದಾರೆ ಅಷ್ಟೇ. ಅಪ್ಡೇಟ್ ನಂಬರ್ 5, ಜಿತೇಶ್ ಶರ್ಮಾ ಹೇಳಿರೋದು ನೋಡ್ತು ಅಂದರೆ ಎಲ್ಲರೂ ಸೈಕಾಗಿ ಹೋಗ್ಬಿಡ್ತೀರಾ, ಏನು ಗುರು ಈ ಥರ ಎಲ್ಲ ಹೇಳ್ತಾವ್ರು ಇವರು, ಏನಿದು ಕತೆ ಅಂತ ಕೇಳ್ತೀರಾ. ಹೌದು ಇದೊಂಥರ ಹೆಂಗಿದೆ ಅಂತಂದರೆ ಉಪೇಂದ್ರ ಮೂವಿ ಡೈಲಾಗ್ ನೆನಪಾಗ್ತಿದೆ, ಎಲ್ಲರೂ ಕಚ್ಚಡಗಳೇ, ಬಟ್ ನಾನು ಹೇಳ್ಕತ್ತೀನಿ ಬೇರೆ ಹೇಳ್ಕೊಳ್ಳಲ್ಲ, ಅಷ್ಟೇ ಡಿಫ್ರೆನ್ಸ್ ಅನ್ನೋ ಥರ ಇದೇ ಆಗಿರೋ ಇದು. ಅವ್ರು ಹೇಳೋದೇನು ಅಂತಂದರೆ ನನಗೆ ಏನಾಗಬೇಕು ಅಂತಂದರೆ ಪ್ರತಿಯೊಂದು ಮ್ಯಾಚ್ ನಾನು ಅನ್ಕೊಂತ ಇರ್ತೀನಿ, ದೇವ್ರ ಹತ್ರ ಬೆಳಗಂತ ಇರ್ತೀನಿ, ವಿಕೆಟ್ಸ್ಗಳು ಬೇಗ ಬೀಳಿ ಕೊಲ್ಯಾಪ್ಸ್ ಆಗೋಗ್ಬಿಡಲಿ ನಮ್ಮ ಟೀಮು, ನನಗೆ ಆಪರ್ಚುನಿಟಿ ಸಿಗುತ್ತೆ, ನಾನು ನಂಬರ್ 5 ನಂಬರ್ 6 ಎಲ್ಲ ಗೊತ್ತಿನಲ್ಲ, ನನಗೆ ಬೇಗ ಆಪರ್ಚುನಿಟಿ ಸಿಗುತ್ತೆ, ಸೊ ದಟ್ ನಾನು ಹೀರೋ ಆಗ್ಬೋದು, ನಾನು ಸಖತ್ತಾಗಿ ಪ್ರೂವ್ ಮಾಡ್ಕೊಬೋದು ಅನ್ನೋದು ನನಗೆ ಒಳಗಡೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಅದನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಬಟ್ ಇವಾಗ ಹೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ. ಸೊ ಪ್ರತಿಯೊಬ್ಬರಿಗೂ ಎಲ್ಲ ಟೈಮಲ್ಲೂ ಇದೆ ಅನಿಸುತ್ತೆ ಅಂತಲ್ಲ, ಒಟ್ಟಲ್ಲಿ IPL ಅಂತ ಬಂದಾಗ ಖಂಡಿತ ಎಲ್ಲರಿಗೂ ಕೂಡ ಆಪರ್ಚುನಿಟಿ ಅನ್ನೋದು ಸಿಗಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಪ್ರತಿಯೊಂದು ಮ್ಯಾಚನ್ನು ಕೂಡ ನನಗೆ ಆಪರ್ಚುನಿಟಿ ಸಿಗಬೇಕು,
ಎಕ್ಸ್ಟ್ರೀಮ್ ಎಷ್ಟು ಲೆವೆಲ್ಗೆ ಆಗುತ್ತೋ ಅಷ್ಟು ಲೆವೆಲ್ಗೆ ಸಿಗಬೇಕು. ಅಂದರೆ 20 ಓವರ್ ಆಳಕ್ಕೆ ಬ್ಯಾಟಿಂಗ್ ಸಿಕ್ತು ಅಂದರೆ 20 ಓವರ್ ಕೂಡ ಸಿಗಬೇಕು, ಆದಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಸಿಗಬೇಕು ಅಂತ ಎಲ್ಲರೂ ಕೂಡ ಅನ್ಕೊತಾ ಇರ್ತಾರೆ ಹೊರಗಡೆ. ಇವಾಗ ಯಾರು ಅನ್ಕೊಳೋದಿಲ್ವಾ ನನಗೆ ಬ್ಯಾಟಿಂಗ್ ಸಿಗ್ತಾ ಇಲ್ಲ ಗುರು, ನನಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಿಗ್ತಾ ಇಲ್ಲ. ಒಬ್ಬ ಪ್ಲೇಯರ್ಗೆ ಒಂದು ಸೀಸನ್ ಫುಲ್ಲು ಬ್ಯಾಟಿಂಗೇ ಸಿಕ್ಕಿಲ್ಲ ಅಂತಂದರೆ ಅವಾಗ ಖಂಡಿತ ಅವ್ರಿಗೆ ಏನಾದ್ರು ಅನ್ಸದೆ, ಏನು ಗುರು ಸುಮ್ಮನೆ ನಿಂತ್ಕೊಂಡಿದ್ದಲ್ಲ, ಬರೀ ಬಾಲ್ ಎತ್ಕೊಂಬರಕ್ಕಿದ್ದೀನ ನಾನು ಅಂತ ಅನ್ಸುತ್ತೆ. ಸೊ ಅದೇ ಅವ್ರು ಹೇಳ್ತಾ ಇರೋದು. ಎಲ್ಲರಿಗೂ ಅನಿಸುತ್ತೆ, ಬಟ್ ಬೇರೆ ಯಾರು ಹೇಳ್ಕೊಳ್ಳೋದಿಲ್ಲ ಇದನ್ನು. ಯಾಕಂದರೆ ಅವಾಗ ಆ ಥರ ಏನು ಹೇಳ್ತಾರೆ, ಅವಾಗ ಟೀಮ್ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದೆ ನೀನು ಅಂದರೆ ನಿನ್ನ ಟೀಮಲ್ಲೇ ಬೇಗ ವಿಕೆಟ್ಸ್ ಬೀಳಬೇಕು ಅಂತ ಯೋಚನೆ ಮಾಡ್ತೀಯಾ, ನಿನ್ನ ಟೀಮವ್ರ ವಿಕೆಟ್ಸ್ ನೀನೇ ಬೇಗ ಬೀಳಬೇಕು ಅಂತ ಅನ್ಕೊಂಡ್ರೆ ನೀನೇನು ಬೇರೆಯವ್ರಿಗೆ ಅಪೋನೆಂಟಿಗೆ ಹೆಲ್ಪ್ ಮಾಡ್ತಾ ಇದೆಯಾ ಅನ್ನೋ ಥರ ಎಲ್ಲರೂ ಯೋಚನೆ ಮಾಡ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಎಲ್ಲರಿಗೂ ತಲೆಯಲ್ಲಿ ಓಡ್ತಾ ಇರೋದು, ಬ್ಯಾಕ್ ಹ್ಯಾಂಡಲ್ ಅಂತ ಓಡ್ತಾ ಇರೋದು, ಅದು ಯಾರು ಹೇಳ್ಕೊಳ್ಳಲ್ಲ, ಇವ್ರು ಹೇಳ್ಕೊಂಡಿದ್ರು ಅಷ್ಟೇ. ಅಪ್ಡೇಟ್ ನಂಬರ್ 6, ಆಕಾಶ್ ಚೋಪ್ರಾ ಅವರು ಮ್ಯಾಚ್ಗಿನ ಮುಂಚೆನೇ ಒಂದು ಟ್ವೀಟ್ನ ಹೊಡೆದ್ಬಿಟ್ಟವ್ರೆ. ಇವತ್ತು ಏನಾದ್ರು ಇನ್ ಕೇಸ್ ಇಂಡಿಯನ್ ಬ್ಯಾಟರ್ಸ್ಗಳು ತಿಣಕಾಡೋದು, ತಡೆದಾಡೋದು, ಪಡೆದಾಡೋದು, ಟುಕ್ಕು ಆಡೋದು ಇವೆಲ್ಲ ಮಾಡ್ತು ಅಂತ ಅಂದರೆ, ಒಂದು ಪಾಸಿಟಿವ್ ಅಪ್ರೋಚ್, ಒಂದು ಪಾಸಿಟಿವ್ ಇಂಟೆಂಟ್ ಇಲ್ದಂಗೆ ಆಡ್ತು ಅಂತಂದರೆ, ವಿಕೆಟ್ಗಳ ಕೊಲ್ಯಾಪ್ಸ್ ಆಗ್ತಾ ಇದೆ ಅಂತಂದರೆ ಇದು ಇಟ್ಸ್ ಅ ಸೈನ್ ಆಫ್ ವೀಕ್ನೆಸ್ ಅಂತ ಹೇಳಬೇಕು. ಅದು ಜಿಂಬಾಬ್ವೆ ಅಗೇನ್ಸ್ಟ್ ನೀವು ನೋಡ್ತು ಅಂತಂದರೆ 2 ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಅಲ್ಲ, ಹೌದು ಇಂಪಾರ್ಟೆಂಟೇ, ಬಟ್ 2 ಪಾಯಿಂಟ್ ನಮಗೆ ಇಂಪಾರ್ಟೆಂಟು. ನಮಗೆ ಇರೋದು ಈ ಮ್ಯಾಚ್ ಇಂಟೆಂಟ್ ಮೇಲೆ. ಇಂಟೆಂಟ್ ಅಂದರೆ ರನ್ ರೇಟು, ನಮಗೆ ನೆಟ್ ರನ್ ರೇಟ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ಲು. ಗೆಲ್ಲೋದ್ರ ಜೊತೆಗೆ ನಾವು ನೆಟ್ ರನ್ ರೇಟ್ನ ಫೋಕಸ್ ಮಾಡಬೇಕು. ಇಲ್ಲಿ ಜಸ್ಟ್ ಗೆದ್ಬಿಟ್ರೆ ಸಾಲೋದಿಲ್ಲ ಅಂತ ಇವರು ಅನ್ಕೊಂತಾ ಇದ್ದಾರೆ. ಆ್ಯಂಡ್ ಗೊತ್ತಿಲ್ಲ ಅದೇನಾಗುತ್ತೋ ಫಸ್ಟ್ ಮ್ಯಾಚ್ ಅಂತ. ಫಸ್ಟ್ ಮ್ಯಾಚ್ ರಿಸಲ್ಟ್ ಮೇಲೆ ನಮಗೆ ನೆಟ್ ರನ್ ರೇಟ್ ಬರುತ್ತೋ ಬರಲ್ವೋ ಅನ್ನೋದು ಖಂಡಿತ ಅದು ಡಿಸೈಡ್ ಆಗುತ್ತೆ. ಸೊ ನೋಡೋಣ, ಹೋಪ್ ಮಾಡೋಣ ನೆಟ್ ರನ್ ರೇಟು ಆದಷ್ಟು ಬರದೇ ಇರಲಿ ಅಂತ, ಅಂದರೆ ವೆಸ್ಟ್ ಇಂಡೀಸ್ ಸೋಲಿ ಅಂತ ಹೋಪ್ ಮಾಡೋಣ ಅಷ್ಟೇ. ಅಪ್ಡೇಟ್ ನಂಬರ್ 7, ಪಾಕಿಸ್ತಾನದ ಕ್ಯಾಪ್ಟನ್ ಆಗಿರೋ ಸಲ್ಮಾನ್ ಅಲಿ ಹಾಗಾಗಿ ತಾರಾಮಾರಿಯಾಗಿ ಹೋಗಿತಾ ಇರುತ್ತೆ ಪಾಕಿಸ್ತಾನದವರೆಲ್ಲ. ನೀನು ಯಾವ ಸೀಮೆ ಕ್ಯಾಪ್ಟನ್ ಹೋಗಿರೋ, ನಿನಗೆ ಬ್ಯಾಟ್ ಇಟ್ಕೊಳಕ್ಕೆ ಬರ್ತದ, ನಿನಗೆ ಹಂಗೆ ಬರ್ತದ ಹಿಂಗೆ ಬರ್ತದ, ನಿನಗೆ ಕ್ಯಾಪ್ಟನ್ಸಿ ಬರುತ್ತಾ, ಅದು ಬರುತ್ತೆ ಇದು ಬರುತ್ತಾ ಅಂತ ಬರೀ ಇವ್ರಿಗೆ ಮಾತ್ರ ಅಂತಲ್ಲ ಅವ್ರ ಫ್ಯಾಮಿಲಿಗೆಲ್ಲ ಹೋಗಿ ಹೋಗಿತಾವ್ರಂತೆ. ಅವರೆಲ್ಲ ಸ್ಟೋರಿ ಗೀರಿ ಎಲ್ಲ ಹಾಕಂತವ್ರೆ. ಏನಕ್ಕಪ್ಪ ಇಂಗ್ಲೆಂಡ್ ಮೇಲೆ ಅವ್ರು ಸಖತ್ತಾಗಿ ಆಡ್ಬಿಟ್ಟು, ಇಂಗ್ಲೆಂಡ್ ಸಖತ್ತಾಗಿ ಆಡ್ಬಿಟ್ಟು ಗೆದ್ದಿದ್ದಾರೆ. ಏನು ಪಾಕಿಸ್ತಾನದವ್ರು ವರ್ಷಾಗಿ ಆಡಿದ್ರ, ಏನು ಅಂಥ ಮಟ್ಟಿಗೆ ವರ್ಷಾಗೇನು ಆಡಲಿಲ್ಲ, ಸಖತ್ತಾಗೇನೆ ಆಡಿದ್ರು ಅವರು ಕೂಡ. ಬಟ್ ಸಖತ್ತಾಗಿ ಆಡಿದ್ದು ಅವತ್ತು ಇವ್ರಿಗಿನ್ನ ಮಸ್ತಾಗಿ ಆಡಿದ್ದು ಇಂಗ್ಲೆಂಡ್ ಅವರು. ಅದನ್ನ ಒಪ್ಕೊಬೇಕು, ಹ್ಯಾರಿ ಬ್ರೂಕ್ ಮಸ್ತಾಗಿ ಆಡಿದ್ರು ಅಂತ. ಇನ್ಫ್ಯಾಕ್ಟ್ ಶಾಹಿನ್ ಶಾ ಅಫ್ರಿದಿನೇ ಒಪ್ಕೊಂಡಿದ್ರಲ್ಲಿ 4 ವಿಕೆಟ್ ತೆಗೆದ್ರು ಕೂಡ ಹೋಗ್ಬಿಟ್ಟು ಕೈ ಕೊಡ್ತಾ ಇದ್ದಾರೆ, ಸಖತ್ತಾಗಿ ಆಡಿದೆ ಗುರು ನೀನು ಅಂತ. ಆ ಥರ ಆಕ್ಸೆಪ್ಟ್ ಮಾಡ್ಕೊಬೇಕು ಸೋಲ್ನ. ಬರೀ ಗೆದ್ದಾಗ ಮಾತ್ರ ಹಿಗ್ಗೋದು, ಸೋತಾಗ ಬೈಕೊಂಡು ಕೂತ್ಕೊಳ್ಳೋದು ಇಲ್ಲಿ. ಹೌದು ಬೈಬೇಕು, ಯಾವಾಗ ಅಂದರೆ ವರ್ಷಾಗಿ ಸೋತಾಗ ಬೈಬೇಕು. ಈ ಥರ ಕ್ಲೋಸ್ ಮಾರ್ಜಿನಲ್ಲಿ ಸೋತಾಗ ಏನಂತ ಹೆವಿ ಮಾರ್ಜಿನ್ ಇತ್ತು ಅಲ್ಲಿ ಪಾಕಿಸ್ತಾನ ಮತ್ತು ಇಂಗ್ಲೆಂಡ್ ಅಂತ ಬಂದಾಗ. ಇಟ್ಸ್ ಎ ಕ್ಲೋಸ್ ಮಾರ್ಜಿನ್, ಅವಾಗ ಬೈಯೋಕ್ಕಾಗೋದಿಲ್ಲ, ಪರವಾಗಿಲ್ಲ ಚೆನ್ನಾಗಿ ಆಡಿದ್ರೆ ಅಂತಲೇ ಹೇಳಬೇಕು. ಏನಾದ್ರು 70-80 ರನ್ ಮಾರ್ಜಿನಲ್ಲಿ 100 ರನ್ ಮಾರ್ಜಿನಲ್ಲಿ ಸೋತು ಅಂತಂದರೆ ಅವಾಗ ಡಬ್ಬ ನನ್ನ ಮಕ್ಕಳು ಅಂತ ಬೈಬೇಕು. ಅಪ್ಡೇಟ್ ನಂಬರ್ 8, ರಿಂಕು ಸಿಂಗ್ ಬಗ್ಗೆ ಸಿಟಾನ್ಸು ಕೂಟಾಕ್ ಇಂಡಿಯನ್ ಬ್ಯಾಟಿಂಗ್ ಕೋಚು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅವರು ಯಾವಾಗ ಸ್ಕ್ವಾಡಿಗೆ ರಿಟರ್ನ್ ಆಗ್ಬೋದು ಅಂತ. ಇವತ್ತು ಸಾಯಂಕಾಲ ಬರುವಂಥ ಸಾಧ್ಯತೆ ಇದೆಯಂತೆ. ಪಟ್ಟಣಂಗೆ ಬಂದ್ಬಿಟ್ಟು ಪಟ್ಟಣಂಗೆ ಎಂಟ್ರಿ ಕೊಟ್ಬಿಟ್ಟು ಪಟ್ಟಣಂಗೆ ಲೆವೆಲ್ ಕೂಡ ಫ್ರೇಮ್ ಆಗಿಬಿಟ್ಟು ಪಟ್ಟಣಂಗೆ ಬ್ಯಾಟಿಂಗ್ನ ಆಡ್ಬಿಡ್ತಾರ, ಅಥವಾ ಅವ್ರ ಜಾಗದಲ್ಲಿ ಸಂಜು ಸ್ಯಾಮ್ಸನ್ ಆಡಿಸ್ತಾರ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಒಂದು ಮ್ಯಾಚ್ ಆಡಿಲ್ಲ ಅಂತಂದರೆ ಏನಿಲ್ಲ, ಪಟ್ಟಣಂಗೆ ಬಂದ್ಬಿಟ್ಟು ಆಡಬೇಕಾಗಿಲ್ಲ ಅಲ್ಲಿ, ಏನು ಪ್ರಾಕ್ಟೀಸ್ ಇಲ್ದಂಗೆ. ಅಂದರೆ ಏನು ವರ್ಲ್ಡ್ ಕಪ್ಪಿಗೆ ಪ್ರಾಕ್ಟೀಸೇ ಮಾಡಿಲ್ಲ ಅಂತಲ್ಲ, ಬಟ್ ಸಂಜು ಸ್ಯಾಮ್ಸನ್ ಬೆಟ್ರಾಗಿ ಪ್ರಿಪೇರ್ ಆಗ್ತಾಯಿದ್ರು. ನೋಡಿದ್ನಲ್ಲಪ್ಪ ಪ್ರಾಕ್ಟೀಸ್ ಎಲ್ಲ ನೋಡಿದೆ, ಅವ್ರು ಪ್ರಾಕ್ಟೀಸ್ ಮಾಡ್ತಿರುವಂಥ ಫೋಟೋಸ್ಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿತ್ತು ನೆಟ್ಸಲ್ಲಿ. ಸೊ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಪ್ರಾಕ್ಟೀಸ್ ಸೆಷನಲ್ಲಿ ಸಂಜು ಸ್ಯಾಮ್ಸನ್ನು. ನೋಡೋಣ, ಹೋಪ್ ಮಾಡ್ತೀನಿ ಸಂಜು ಆಡ್ತಾರೆ ಆ್ಯಂಡ್ ಏನಾದ್ರು ಒಂದು ಮಾಡ್ತಾರೆ ಅಂತ ನಾನು ಹೋಪ್ ಮಾಡ್ತಿದ್ದೀನಿ. ಗೊತ್ತಿಲ್ಲ ಅದೇನಾಗುತ್ತೋ ಅಂತ. ಬರೀ ಹೋಪ್ ಮಾಡೋದೇ ಆಯಿತು. ಅಭಿಷೇಕ್ ಶರ್ಮಾದು ಹೋಪ್ ಮಾಡೋದಾಯಿತು, ಸಂಜು ಸ್ಯಾಮ್ಸನ್ದು ಹೋಪ್ ಮಾಡೋದಾಯಿತು. ಕಳೆದ 1-1.5 ತಿಂಗಳಿಂದ ಹೋಪ್ ಮಾಡ್ಕೊಂಡೇ ಕೂತ್ಕೊಂಡಿದ್ದೀವಿ. ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ನೆಟ್ ಕಾಡಲಿ ಅಂತ ಎಲ್ಲ ಸೊಟ್ಗೆ ಹೋಗ್ತೈತೆ. ನೋಡೋಣ ಏನಾಗುತ್ತೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.